ನಾವು ಪ್ರಾಮಾಣಿಕರಾಗಿರೋದಾಗಿದ್ರೆ, हम ईमानदार रहेंगे तो ದಯವಿಟ್ಟು ಇದನ್ನು ಕೇಳಿ. कृपया करके इसे ಕೆಲವು ಸಾರಿ सुनिए। ಬೇರೆ ಸೇವೆಗಳು ಬೆಳೆಯುವುದನ್ನು ನೋಡುವಾಗ, थोड़े समय दूसरे सेवकाई बढ़ते हुए ಕೆಲವು जब ಸಾರಿ देखते ಬೇರೆ हैं, ಕುಟುಂಬಗಳು ಏಳಿಗೆಯನ್ನು ಹೊಂದುವುದು ನೋಡುವಾಗ, थोड़े समय दूसरे परिवार बढ़ोतरी होते हुए जब हम देखते हैं, ನಾನು ಮಾತಾಡ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ನೋಡಿದ್ರೆ ತುಂಬಾ ಉಪಕಾರಿಯಾಗಿರ್ತೀನಿ. अगर मैं बात कर रहा हूँ, कृपया करके मेरी ओर देखेंगे तो मैं बहुत ऐसा रहूंगा। आमीन। ಯಾಕಂದ್ರೆ ಇದು ಖಂಡಿತವಾಗಿ ನಿಮ್ಮ ಜೀವಿತಕ್ಕಾಗಿರ್ತದೆ. क्योंकि निश्चय ही आपके जिंदगी के लिए ಬೇರೆಯವರ रहेगा। ಜೀವಿತದಲ್ಲಿ दूसरों की जिंदगी में ಏಳಿಗೆ ಬರೋದನ್ನು ನೋಡುವಾಗ, बढ़ोतरी आते हुए जब देखते ನಮ್ಮ हैं, ಕುಟುಂಬದಲ್ಲಿ ನಡಿಬೇಕಾದದ್ದು ಇನ್ನು ನಡೀತಾ ಇಲ್ಲ, ಆದ್ರೆ ಅವ್ರ ಕುಟುಂಬದಲ್ಲಿ ಅದನ್ನು ನಡೆಯುವುದನ್ನು ನೋಡುವಾಗ हमारे परिवार में नहीं हो रहा है, उनके परिवार में हो रहा है, उसे देखने ಅದಕ್ಕೆ के ನಾವು बाद ಹೊಟ್ಟೆಗೆ ಚನ್ಲಿಕ್ಕೆ ಬರೋದಿಲ್ಲ, उसे हम जलन नहीं कह सकते, ನೋವಾಗುತ್ತೆ. दर्द होता है। ಕೇಳ್ತಾ ಇದ್ದೀರಾ? क्या आप सुन रहे हैं? ನಿಮಗಾಗತ್ತಾ, ನನಗಾಗತ್ತೆ. आपको होता है, मुझे ಬೇರೆ तो होता ಸೇವೆಗೆ है। ಶ್ರೇಷ್ಠ ಸಾಕ್ಷಿಗಳನ್ನ ಕೇಳುವಾಗ, दूसरे सेवकाई में श्रेष्ठ गवाही को जब ಬೇರೆ सुनता ಸೇವೆಗಳು हूँ, ಬೆಳೆಯುವುದನ್ನ ಕೇಳುವಾಗ दूसरा सेवकाई जब बढ़ता है उसे सुनते हुए, ಕೇಳ್ತಾ ಇದ್ದೀರಾ? आप सुन रहे ಹೌದು, हैं? ಬೆಳೆದಿದೆ, वो बड़ा है ಆದ್ರೆ ಒಂದು ತೃಪ್ತಿ ಅನ್ನೋದಿರೋದಿಲ್ಲ. लेकिन तृप्त नहीं रहता। ನಮಗಿನ್ನು ಯಾಕೆ ಆಗ್ತಾ ಇಲ್ಲ हमें क्यों अब तक नहीं हो रहा? ಅನಿಸುವಾಗ ऐसे जब लगता ಒಂದು है, ವಿಷಯವನ್ನು एक ತಿಳ್ಕೊಳ್ಬೇಕು. विषय को आपको समझ ನಾನು लेना ನನ್ನ है। ಜೀವನದಲ್ಲಿ ಕಂಡಂತ ಒಂದು ವಿಷಯನ मैं मेरी जिंदगी में देखा हुआ एक चीज को ನೀವು ಸಹ ಅರ್ಥ ಮಾಡ್ಕೊಳ್ಬೇಕು. आप भी उसे समझना है। ಒಂದು ವೇಳೆ अगर ನಾವು ಬೇರೆ ಕಡೆಗೆ ಲಕ್ಷ್ಯ ಕೊಡದೆ, हम दूसरी जगह में ध्यान बिना ಬೇರೆ दिए, ವಿಷಯಗಳನ್ನ ತಲೆಗೆ ಹಚ್ಕೊಳ್ಳದೆ, दूसरे विषयों को दिमाग में न डालते हुए, ईमानदार बनकर, ಪ್ರಾಮಾಣಿಕರಾಗಿ ईमानदार बनकर, ನಮಗಿರುವ ಉದ್ದೇಶ, हमारे लिए रहने वाला ಅಂದ್ರೆ उद्देश्य, ನಮ್ಮ ಸೇವೆ, उसका मतलब हमारा ನಮ್ಮ सेवकाई, ಕುಟುಂಬ, हमारा परिवार, ನಮ್ಮ ಪ್ರಾರ್ಥನೆ, हमारा प्रार्थना, ನಮ್ಮ ಕರ್ತನ हमारा ಎಂಬ परमेश्वर, ದಿಟ್ಟತನದಿಂದ ऐसे जिद्दीपन से ಒಂದು ಅದನ್ನ ಹಿಡಿದುಕೊಂಡವರಾಗಿ उसे पकड़कर ನಾವು ಬೇರೆ ಸಂಗತಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ, हम दूसरी चीजों के बारे में दिमाग खराब ನಾವು न करते ಸತತವಾಗಿ हुए, हम निरंतर रीति ಕರ್ತನೊಂದಿಗೆ, से परमेश्वर के ಪ್ರಾರ್ಥನೆಯಲ್ಲಿ, साथ, प्रार्थना में, ಉಪವಾಸದಲ್ಲಿ, उपवास में, ಸೇವೆಯಲ್ಲಿ, ಸೇವಕಾಯಿ में, ನಮ್ಮ ಕರ್ತವ್ಯದಲ್ಲಿ हमारी जिम्मेदारी में ಯಾರಾದ್ರೂ ಪ್ರಾಮಾಣಿಕ ಅಂತ ಹೇಳಿ कोई तो ईमानदारी कहिए, ಸ್ವಲ್ಪ ಗಟ್ಟಿಯಾಗಿ थोड़ा जोर से कहिए, ಪ್ರಾಮಾಣಿಕವಾಗಿ, ईमानदारी से, ಆಮೆನ್, ಆಮೆನ್. ನಾವು ತೊಡಗುವುದಾಗಿದ್ರೆ अगर हम काम करेंगे ಯಾವ तो ಸೇವೆಯೂ ಬೆಳೀಲಿಕ್ಕೆ ಸಾಧ್ಯ, कोई सेवकाई भी बढ़ सकता है, ಯಾವ ಕುಟುಂಬವೂ ಏಳಿಗೆಗೆ ಸಾಧ್ಯ, कोई भी परिवार बढ़ोतरी पा सकता ಯಾರು है, ಅದನ್ನು ತಡೀಲಿಕ್ಕೆ ಆಗೋದಿಲ್ಲ. कोई भी उसे रोक नहीं ಅದು पाएगा, ಒಂದೇ ಗುರಿ ಇರಬೇಕು. लेकिन एक ही मंजिल ನನಗೆ रहना है। ಅಕ್ಕಪಕ್ಕದ್ದೇನು ಗೊತ್ತಿಲ್ಲ, ಅಕ್ಕಪಕ್ಕ ಏನಾಗ್ತಾ ಇದೆ ಗೊತ್ತಿಲ್ಲ, मुझे अगल बगल में क्या हो रहा है नहीं ನನಗೆ पता, ಬೇರೆಯವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇಲ್ಲ. दूसरों के बारे में समझने के लिए मेरे ನಾನು अंदर कोई आसक्ति ಪ್ರಾಮಾಣಿಕನಾಗಿ, नहीं। मैं ईमानदार बनकर, ನನಗೆ ಕೊಡಲ್ಪಟ್ಟಿರುವ मुझे दिया गया ಜೀವ, जीवन, ಸೇವೆ, सेवकाई, ಮಕ್ಕಳು, बच्चे, ಕುಟುಂಬ, परिवार, ಪ್ರಾರ್ಥನೆ, प्रार्थना, ನಾನು ಹೆಚ್ಚಾಗಿ ನನ್ನನ್ನು ಅದಕ್ಕೆ ಪ್ರಾರ್ಥನೆಗೆ ಒಪ್ಪಿಸುವಾಗ मैं और भी ज्यादा जब प्रार्थनाओं में उसे सौंप देता हूँ, ಎಷ್ಟು ನನಗೆ ಅರ್ಥ ಆಗ್ತದೆ. कितने लोगों को समझ आ रहा है? ಯಾವ ಸೇವೆ ಆದ್ರೂ ಬೆಳೀಲಿಕ್ಕೆ ಸಾಧ್ಯ, कोई भी सेवा बढ़ सकता है, ಯಾವ ಕುಟುಂಬವಾದ್ರೂ ಬೆಳೀಲಿಕ್ಕೆ ಸಾಧ್ಯ. कोई भी परिवार बढ़ने के लिए संभव है। ಇದು ವ್ಯತ್ಯಾಸ ಅರ್ಥ ಆಗ್ತದೆ. ये व्यत्यास आप समझ पा ಯಾಕಂದ್ರೆ रहे हैं? ದೇವರು ಪಕ್ಷಪಾತಿ ಅಲ್ಲ. क्योंकि परमेश्वर पक्षपाती ನಾವು नहीं ದೇವರು है। ಪಕ್ಷಪಾತಿ ಅಲ್ಲ ಅಂದ ತಕ್ಷಣ हम परमेश्वर पक्षपाತಿ नहीं है कहते ನಮ್ಮ ही ತಲೆಯಲ್ಲಿ ಏನ್ ಬರ್ತದಂದ್ರೆ, हमारे दिमाग में क्या आ जाता ಈ है? ವ್ಯತ್ಯಾಸವಾದ ನಾನು ಏನಂತೀರ ಅರ್ಥ ಮಾಡ್ಕೊಳ್ಳೋಣ. इस व्यत्यास को हम समझ लेंगे, ಯಾಕಂದ್ರೆ ತಿರುಗೊಮ್ಮೆ क्योंकि फिर से एक बार ದೇವರು ತನ್ನ ವಾಕ್ಯ ಎಷ್ಟು ಸ್ಥಿರ ಅನ್ನೋದನ್ನ ತೋರಿಸಿದ್ದಾನೆ. ಬೇಗನೆ ನಾವು परमेश्वर ನೋಡ್ಕೊಳ್ಳಿಕ್ಕೆ उनका वचन कितना स्थिर है वो दिखाते हैं। जल्दी हम उसे देखने वाले ಆಮೆನ್. हैं। आमेन। ಅದಕ್ಕೆ ಮುಂಚೆ ಅದನ್ನ ಕೇಳಿದ್ರೆ, उससे पहले इसे कृपया करके आप सुन लीजिएगा। ದೇವರು ಪಕ್ಷಪಾತಿ ಅಲ್ಲ. परमेश्वर पक्षपाती नहीं है। ಹಾಗಂದ್ರೆ ऐसा मतलब ನಾವು ಅರ್ಥ ಮಾಡ್ಕೊಳ್ಳೋದೇನಂದ್ರೆ, हम क्या समझ लेते हैं? ದೇವರು ನಮಗೊಂದು ಬೇರೆಯವ್ರಿಗೊಂದು ಮಾಡೋದಿಲ್ಲ ಅಂತ ಅಲ್ಲ. परमेश्वर हमारे लिए एक दूसरों के लिए एक नहीं करते क्या? ಅಲ್ಲ 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 ಅಲ್ಲ. नहीं नहीं ಅದೇ नहीं, ಮೊದಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್. वही पहला गलतफहमी है। ದೇವರು ಪಕ್ಷಪಾತಿ ಅಲ್ಲ, ಅದರ ಅರ್ಥ ಏನಂದ್ರೆ, परमेश्वर पक्षपाती नहीं है उसका मतलब क्या है? ಯಾರು ಬೆಲೆ ಕಟ್ಟಿದ್ರು, कोई मोल बांधने के बाद भी, ಕಟ್ಟಿದ್ರೆ जो मोल बांधता है, ಯಾರೇ ಇರಲಿ ಅವರು, वो चाहे कोई भी क्यों ना हो, ಕಪ್ಪಗೆ ತಳ್ಳಗೆ, वो मोटा का ಕೆಳಮಟ್ಟ ಮೇಲ್ಮಟ್ಟ, नीचा ऊंचा, ಆದ್ರೆ लेकिन ಪ್ರಾರ್ಥನೆ, प्रार्थना, ಪ್ರಾಮಾಣಿಕತೆ, ईमानदारी, ಕರ್ತನೊಬ್ಬನೇ परमेश्वर अकेले, ಅನ್ನುವ ಸಂಗತಿಗಳಿಗೆ ऐसे चीजों को ಆತನು ಬೆಲೆ ಕಟ್ಟುವುದಾಗಿದ್ರೆ, अगर वो मोल बांधता है तो ಆಗ तब ದೇವರು परमेश्वर ಅವರನ್ನು ಯಾರೆಂಬುದಾಗಿ ನೋಡದೆ, वो कौन है ये बिना देखे ಪ್ರತಿ ಬೆಲೆ ಕಟ್ಟುವ ಪ್ರತಿಯೊಬ್ಬರಿಗೂ ಪ್ರತಿಫಲವನ್ನ ಕೊಡುವಾತನಾಗಿರ. मोल बांधने वाले हर एक को वो प्रतिफल देते हैं। ಅದಕ್ಕೆ ಕ್ಯಾಥರಿನ್ ಕುಲ್ಮನ್ ಹೇಳ್ತಾ ಇದ್ರು, इसीलिए कैथरीन कुलमन कहती है, ದೇವರು ಯಾರನ್ನ ಕರೆಯುವುದಿಲ್ಲ. परमेश्वर किसी को बुलाते नहीं है। ನಮಗೆ ಹೇಳಲಾಗಿದೆ ದೇವರು ಕರೀತಾನೆ, ದೇವರು ಎಲ್ಲರನ್ನೂ ಕರೆದಿದ್ದಾನೆ. परमेश्वर ने सबको बुलाया है, ಆದ್ರೆ ಯಾರು ಬೆಲೆ ಕಟ್ತಾರೋ लेकिन जो मोल को बांधता है ಅವರನ್ನು ಉಪಯೋಗಿಸ್ತಾನೆ. उन्हें वो इस्तेमाल करते हैं।
ಬೆಲೆ ಕಟ್ಟುವ ಪ್ರತಿಯೊಬ್ಬರನ್ನ ದೇವರು मोल ಉಪಯೋಗಿಸ್ತಾರೆ. बांधने वाले हर एक को परमेश्वर इस्तेमाल करते हैं। ನೀವು ಬೆಲೆ ಕಟ್ಟುವುದಾಗಿದ್ರೆ अगर ये मोल बांधते हैं तो ದೇವರು ನಿಮ್ಮನ್ನು ಎತ್ತುತ್ತಾನೆ. परमेश्वर आपको उठाएंगे। ಪಕ್ಷಪಾತಿ ಅಲ್ಲ ಅನ್ನೋ ಮಟ್ಟಿಗೆ पक्षपाती नहीं है उसका ನಾವು मतलब ಇದ್ದಂಗೆ ನಮ್ಮನ್ನು ಆಶೀರ್ವದಿಸ್ಬಿಡ್ತಾನೆ ಅಂತಲ್ಲ. हम जैसे हैं वैसे ही आशीष देंगे ನಾವು ಬೆಲೆ नहीं है। ಕಟ್ಟುವುದಾಗಿದ್ರೆ अगर हम मोल बांधेंगे तो ನಾನು ಹೇಳ್ತೇನೆ, मैं आपसे कहता हूँ ಬರ್ತಾ ಇರುವಂತ ಬದಲಾವಣೆ, आने वाला बदलाव, ಬರ್ತಾ ಇರುವಂತ ಏಳಿಗೆ, आने वाला बढ़ोतरी, ಬದಲಾಗ್ತಾ ಇರುವಂತ ವಾತಾವರಣ ಕಂಡು ನಾನು ನುಡಿತಾ ಇದ್ದೀನಿ. बदलने वाले वातावरण को देखकर मैं इसे बता रहा हूँ। ಸಿದ್ಧರಾಗಿ आप तैयार हो जाइए। ಆತನಿಗೆ ನಿನ್ನ ಜೀವನದಲ್ಲಿ ಅಸಾಧ್ಯವಾದದ್ದು ಒಂದೂ ಇರುವುದಿಲ್ಲ. उनको आपकी जिंदगी में असंभव एक भी नहीं रहेगा। ನೀವು ಸಿದ್ಧರಾಗಿ आप तैयार हो जाइएगा। ಪ್ರಾರ್ಥನೆ ಬೆಲೆಯನ್ನು ಕಟ್ಟಿ, प्रार्थना के मोल को बांधिए, ಪ್ರಾರ್ಥನೆ ಎಂಬ ಬೆಲೆಯನ್ನು ಕಟ್ಟಿ, प्रार्थना नामक मोल को बांधिए। ಸಭೆ ಸಂಡೆ ಬೆಳಿಗ್ಗೆ रविवार सुबह ಚರ್ಚಿಗೆ ಬಂದು कलीसिया में आकर ನಾನು ದೇವ್ರು ಮೆಚ್ಚಿಸಿದ್ದೀನಿ ಅನ್ಕೋಬೇಡ. ನೀನು मैंने परमेश्वर को प्रसन्न करिए आके से ನಿಜವಾದ पूछिए। ಕ್ರೈಸ್ತ ಜೀವಿತದ ಬಲ, हकीकत में मसीह जिंदगी का बल, ನಿಜವಾದ ಕ್ರಿಸ್ತನ ಬಲ सही में मसीह का बल ನಿನ್ನ ವೈಯಕ್ತಿಕ ಪ್ರಾರ್ಥನೆಯಲ್ಲಿದೆ, आपके वैयक्तिक प्रार्थना में है, ಉಪವಾಸ ಪ್ರಾರ್ಥನೆಗಳಲ್ಲಿದೆ. उपवास और प्रार्थनाएं में है। ರವಿವಾರ ಬೆಳಿಗ್ಗೆ रविवार सुबह ನೀವು ಅಟೆಂಡ್ ಮಾಡ್ಕೊಂಡ್ಬಿಟ್ಟು आप यहाँ पर आकर ನಾನೆಲ್ಲ ಚೆನ್ನಾಗಿದ್ದೀನಿ ಅನ್ಕೋಬೇಡ. मैं सब अच्छा हूँ कह के मत सोच ಈ लीजिए। ಲೋಕದ ಚಟುವಟಿಕೆಗಳು, यह दुनिया के सारे कार्य, ಈ ಲೋಕದ ಚಟುವಟಿಕೆಗಳು इस दुनिया के कार्य ನಿನ್ನನ್ನ ಒಣಗಿಸ್ತವೆ. आपको सुखा देते हैं। ಕೆಟ್ಟ ಚಟುವಟಿಕೆಗಳು ಅಂತ ಹೇಳಿಲ್ಲ ನಾನು. मैं बुरे आदतें कह के नहीं कह रहा। ಈ ಲೋಕದ ಯಾವುದೇ ಚಟುವಟಿಕೆ यह दुनिया का चाहे कोई भी कार्य क्यों ना हो, ನಿನ್ನನ್ನ ಒಣಗಿಸ್ತದೆ. आपको वो सुखा देता है। ಕೇಳ್ತಾ ಇದ್ದೀರಾ? क्या आप सुन रहे ಈ हैं? ಲೋಕದ ಚಟುವಟಿಕೆಗಳು इस दुनिया के कार्य ನಿಮ್ಮನ್ನ ದೇವರ ಪ್ರಸನ್ನತೆಯಿಂದ ಒಣಗಿಸ್ತವೆ. आपको परमेश्वर की उपस्थिति से सुखा देते हैं। ಅವುಗಳನ್ನ ಹೆಚ್ಚಿಸ್ಕೊಳ್ಬೇಡಿ. उसे आप बड़ा मत लीजिए। ಭೂಮಿಯ ಮೇಲೆ पृथ्वी के ऊपर ಪರಲೋಕದ ಜೀವಿ ಒಂದು ಇಲ್ಲ. स्वर्ग का जीवी एक भी नहीं है। ಭೂಲೋಕದ ಮೇಲೆ पृथ्वी के ऊपर ಒಂದೇ ಒಂದು ಸ್ವರ್ಗದ ಜೀವಿ ಇರೋದು एक ही एक स्वर्ग का जीवी है, ನೀನ. वो आप हैं, वो आप अकेले हैं। ಯಾಕಂದ್ರೆ क्योंकि ಆತನು ತನ್ನ ಶ್ವಾಸವನ್ನು ಯಾರಲ್ಲೂ ಊದಲಿಲ್ಲ, ನಿನ್ನಲ್ಲಿ ಮಾತ್ರ ಊದ. उसने अपने श्वास को किसी पर नहीं फूका, लेकिन आपके अंदर उन्होंने फूका है। ಇಲ್ಲೇ ಇದ್ದೀರಾ ಅಂದ್ಕೊಳ್ತೇನೆ ನಾನು. अब यहीं पर है, मैं सोचता हूँ। ನೀನು ನೀನು ಈ ಭೂಲೋಕದ ಮೇಲೆ ಸಾಧಾರಣ ಅಲ್ಲ. ನೀನು इस पृथ्वी पर आप साधारण नहीं हैं, ಪರಲೋಕದ ಜೀವಿ. आप स्वर्ग के जीवी हैं। ಯು ಆರ್ ಅ ಕ್ರೀಚರ್ ಆಫ್ ಹೆವನ್. आप स्वर्ग के जीवी हैं, ಪರಲೋಕದ ಜೀವಿ ನೀನು. आप स्वर्ग के जीवी हैं। ಇದೆಯಾ? आप यहीं पर हैं, ನಿನ್ನ ನೀನು ಅದೇ ರೀತಿಯಾಗಿರ್ಬೇಕು. उसी तरीके से आपको रहना है। ಒಂದ್ ವೇಳೆ अगर ಈ ಭೂಲೋಕ ಇದು ಪರಲೋಕ, ಇದು ಭೂಲೋಕ. यह स्वर्ग और यह पृथ्वी है। ಆಮೇನ್. आमीन। ಇಲ್ಲಿಂದ ಯಾವುದು ಇಲ್ಲಿ ಹೋಗೋದಿಲ್ಲ. यहाँ से कुछ भी वहाँ नहीं जाता। ಮನೆ, घर, ನೀನು ಹಚ್ಚಿದ ಗಿಡ, आपने जो पेड़ लगाया ನಿನ್ನ हो, ಪ್ರೀತಿ ಬೆಕ್ಕು, आपका प्यारा बिल्ली, ನಿನ್ನ ಪ್ರೀತಿ ಟಾಮಿ, आपका प्यारा ಯಾವುದು टॉमी, ಇಲ್ಲಿ ಹೋಗೋದಿಲ್ಲ. कुछ भी वहाँ पर नहीं ಯಾಕೆ जाता। ಗೊತ್ತಾ? क्यों आप ಅದು जानते हैं? ಯಾವುದು ಪರಲೋಕದಲ್ಲ. वो कुछ भी स्वर्ग से संबंधित नहीं है। ನೀನೊಬ್ಬನೇ ಇಲ್ಲಿ ಪರಲೋಕದವನು. सिर्फ आप अकेले ही स्वर्ग के हैं। ಕೇಳ್ತಾ ಇದೆಯಾ? आप सुन रहे हैं? ಇದೆಲ್ಲ ಏನಿದೆ ये सब कुछ जो है, ಇದೆಲ್ಲ ಪರಲೋಕದಿಂದ ಬಂತು. ये सब कुछ स्वर्ग से आया है। ಬೆಳಿಗ್ಗೆ ನಾನು ಒಂದು ಉದಾಹರಣೆ ಹೇಳ್ತಾ ಇದ್ದೆ. ಸ್ವಲ್ಪ सुबह के समय में एक उदाहरण मैं बता रहा ಹಂಚಿಕೊಂಡು हूँ। ವಾಕ್ಯದಲ್ಲಿ ಹೋಗ್ತಾ ಇದ್ದೀವಿ. वचन में ही हम जा रहे हैं। ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ನೀನೊಬ್ಬನೇ ಪರಲೋಕ ಜೀವಿ ಇಲ್ಲ. आप अकेले ही यहाँ पर स्वर्ग के जीवी हो। ಹಾಗಾದ್ರೆ ऐसा है तो ಪರಲೋಕದ ಬಲವನ್ನು ತೋರಿಸುವ ಜೀವಿಯೂ ನೀನೇ. स्वर्ग के बल को दिखाने वाला जीवी भी आप ही है। ನಿನಗೂ ದೇವರಿಗೂ ಭಯಂಕರವಾದಂತ ನಿಕಟವಾದ ಸಂಬಂಧ ಇದೆ. आपको और परमेश्वर को एक भयंकर गहरा रिश्ता है। ದೂತರನ್ನ ದೇವರು दूतों को परमेश्वर ने ಕೆಲಸಕ್ಕೋಸ್ಕರ ಸಿದ್ಧ ಮಾಡ್ದ. काम के लिए उन्होंने तैयार किया। ಕೆರೂಬಿಯರನ್ನ केरूबियों को ಕೆಲಸಕ್ಕೋಸ್ಕರ ಸಿದ್ಧ ಮಾಡ್ದ. काम के लिए उन्होंने तैयार किया। ಮಿಕಾಯೇಲನನ್ನ मिकाएल को ಯುದ್ಧಕ್ಕೋಸ್ಕರ ಮಾಡ್ದ. युद्ध के लिए उन्होंने बनाया। ಗಬ್ರಿಯೇಲನನ್ನ गब्रिएल को ಸಮಾಚಾರಗಳನ್ನು ಕಲಿಸೋದಕ್ಕೆ ಮಾಡ್ದ. समाचारों को सिखाने के लिए उन्होंने बनाया। ಆದ್ರೆ ನಿನ್ನನ್ನ लेकिन आपको ನಿನ್ನ ಜೊತೆಗೆ ಕೂತುಕೊಳ್ಳೋದಕ್ಕೆ आपके साथ बैठने के लिए उन्होंने बनाया है। आपके साथ बैठने के लिए। ಯಾರ ಜೊತೆ ಕೂತ್ಕೊಳ್ತಾ ಇದ್ದೀಯಾ ನೀನು? आप किसके साथ बैठ रहे हो? ನಿನ್ನ ನೋವಿನ ಜೊತೆಗೆ, आपके दर्द के साथ, ನಿನ್ನ ಚಿಂತೆ ಜೊತೆಗೆ, आपकी चिंता के साथ,
ನಿನ್ನ ಗೆಳೆಯರ ಜೊತೆಗೆ आपके दोस्तों के साथ ನಿನ್ನ ಸೃಷ್ಟಿ ಆಗಿದ್ದೇ आपका रचना ही ಎಲ್ಲರಿಗಿಂತ ಶ್ರೇಷ್ಠವಾಗಿ सबसे श्रेष्ठ तरीके से ಆತನ ಅನ್ಯೋನ್ಯತೆಗೆ उनके सहभागिता ಆತನ के ಜೊತೆ लिए, ಕೂತ್ಕೊಳ್ಳೋದಕ್ಕೆ उनके साथ बैठने के लिए ಯಾವುದಕ್ಕೆ ನೀನು ಹೆಚ್ಚಿಗೆ ಸಮಯ ಕೊಡ್ತೀವೋ जिसके लिए आप ज्यादा समय देते हो ಅದನ್ನು ನಿನ್ನ ದೇವರೆಂದ ಹೇಳ್ತಾ ಇದೀಯಾ. उसे आपका परमेश्वर आप बना रहे हो. ಗೆಳೆಯರ್ ಬೇಡ, दोस्त नहीं चाहिए. ಯಾಕಂದ್ರೆ क्योंकि ಪ್ರಾಮಾಣಿಕವಾಗಿ ಹೇಳ್ರಿ, ईमानदारी से आप कहिए, ಎಲ್ಲರೂ ಇದ್ರು ಸಹ, सब रहने के ಗಂಡ ಇದ್ರು, बावजूद, पति रहने के बावजूद, ಹೆಂಡತಿ ಇದ್ರು, पत्नी रहने के बावजूद, ಮಕ್ಕಳಿದ್ರು, बच्चे रहने के बावजूद, ಬೆಸ್ಟ್ ಫ್ರೆಂಡ್ ಇದ್ರು, एक बेस्ट फ्रेंड रहने के बावजूद भी ಇನ್ನು ನಿನ್ನ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ವಿಷಯ, ಘಟನೆ ನೀನು ಯಾರಿಗೂ, ಗಂಡನಿಗೂ ಹೆಂಡತಿಗೂ ಹೇಳಿಕೊಳ್ಳಲಾಗದಂತ, ಅಂದ್ರೆ ಹೇಳಿಲ್ಲ, ನೀನು ಹೇಳಿಲ್ಲ, ಹೇಳ್ಕೊಳ್ಬಾರ್ದಂತಲ್ಲ, ನಿನ್ನಷ್ಟಕ್ಕೆ ಸುಮ್ಮನೆ ಇಟ್ಕೊಂಡ್ಬಿಟ್ಟೆ ಅಂತದ್ದು ಒಂದಾದ್ರೂ ವಿಷಯ ನಿನಗಿದೆಯಾ? एक आपके अंदर एक विषय या फिर एक घटना है जो आपके पति को या फिर पत्नी को, किसी को भी या- आपने नहीं ಯಾವುದೋ बताया. ನೋವು, कोई तो एक दर्द ಯಾರು ಹೇಳಿಲ್ಲ ನೀನು, किसी को आपने नहीं ಸುಮ್ಮನೆ बताया. ಆಗ್ಬಿಟ್ಟೆ ಅಷ್ಟೇ. ऐसे ही खामोश आप हो गए. 100% ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಇದೆ ಅಂತ ಒಂದು ವಿಷಯ. 100% हर एक में एक विषय वैसा है. ಯಾರಾದ್ರೂ ಇಲ್ಲ ಅಂದ್ರೆ ನನಗೆ ಹೇಳಿ ದಯವಿಟ್ಟು. अगर कोई नहीं कह रहे तो मुझे आप बताइए, ಇದೇ ಇಲ್ಲ, है या नहीं. ಒಂದಾದ್ರೂ ವಿಷಯ ಇದೆ, एक तो विषय ऐसा है ನೀನು ಇನ್ನೂ ನಿನ್ನ ಹೆಂಡತಿಗೆ ಹೇಳಿಲ್ಲ. आपने अभी आपके पत्नी से नहीं कहा. ನಾನು ತಪ್ಪು ಪಾಪ ಅಂತ ಹೇಳ್ತಾ ಇಲ್ಲ, मैं गलत या पाप नहीं ಬಹುಶಃ कर ಅದು रहा. ನೋವಾಗಿರ್ಬೋದು, शायद वो एक दर्द हो सकता है. ನೀನು ಯಾರ ಜೊತೆ ಹಂಚ್ಕೊಳ್ಳಿಲ್ಲ, आपने किसी से वो नहीं बांटा. ಹೌದಾ ಇಲ್ಲ? सही है या नहीं. ನಿನ್ನೊಳಗೆ ಇದೆ, आपके अंदर ही वो है, ಅದು ನಿನ್ನ ಜೊತೆಗೆ ಸತ್ತು ಹೋಗುತ್ತೆ. वो आपके साथ ही मर जाएगा. ಇದೆಯಾ? है. ಆದ್ರೆ लेकिन ನೀನು ಒಬ್ಬಳಿದ್ದಾಗ, आप जब अकेले रहते हो, ಅಡಿಗೆ ಮಾಡುವಾಗ, खाना पकाते समय, ಅದು ಒಬ್ಬನೇ ಇದ್ದಾಗ या फिर अकेले जब आप हो, ಪ್ರಾಮಾಣಿಕವಾಗಿ ಹೇಳಿ, ನೀನು ईमानदारी से आप कहिए. ಅದನ್ನ ದೇವ್ರ ಮುಂದೆ ಹೇಳ್ಕೊಂಡಿದ್ಯಾ? परमेश्वर के सामने आपने उसे बताया है. ನಿನ್ ಗಂಡನಿಗೂ ಹೇಳ್ಕೊಳ್ಳಿಲ್ಲ ನೀನು, आपके पति से भी आपने ಯಾಕಂದ್ರೆ नहीं ಗೊತ್ತಿದೆ, बताया, क्योंकि आप ಅವ जानते हैं ಪ್ರೀತಿ ಮಾಡಿದ್ರು ಇದನ್ನ ನಿನಗೆ ಅವನಿಗೆ ಕೊಡ್ಲಿಕ್ಕೆ, ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿತ್ತು ನಿನಗೆ. आपसे उतना प्यार करने के बावजूद भी आपको वो देने के लिए या फिर उसका सुझाव उनके पास नहीं है, क्योंकि आप जानते हो. ನೀನು ಅಡಿಗೆ ಮಾಡುವಾಗ, आप खाना पकाते समय, ಬೈಕ್ ಮೇಲೆ ಹೋಗುವಾಗ, गाड़ी चलाते समय, ಒಬ್ಬಳೇ ಇರುವಾಗ अकेले जब आप हो, ದೇವ್ರಿಗೆ ಹೇಳಿದೆಯಾ ಇಲ್ಲ? परमेश्वर से आपने कहा है या नहीं. ಆಮೇನ್. आमीन. ಒಂದು ವೇಳೆ अगर ಕೊನೆಗೆ आखिर में ನೀನು ನಿಜವಾಗಿ ಯಾರಿಗೂ ಹಂಚಿಕೊಳ್ಳಲಾಗದಂತದ್ದನ್ನ ಒಬ್ಬನಿಗೆ ಮಾತ್ರ ನೀನು ಓಪನ್ ಆಗ್ತೀಯಾ ಅಂದ್ರೆ, ಬೇರೆ ಗೆಳೆಯರನ್ನ ಇಟ್ಕೊಂಡು ಏನ್ ಮಾಡ್ತೀಯಾ? किसी के सामने जो आप बता नहीं सकते, सिर्फ एक व्यक्ति के सामने अगर आप बता पा रहे हैं, तो दूसरे दोस्त आपको क्यों चाहिए. ಅವನ ಗೆಳೆತನ ಸಾಕಲ್ವಾ? उसका दोस्ती काफी है ना. ಯಾಕೆ ಮತ್ತೆ ಅವ್ರ ಜೊತೆಗೆಲ್ಲ ಕಾಲ ಕಳಿತೀಯ, ನೋವನ್ನು ಮಾತ್ರ ಇವನಿಗೆ ಹೇಳಲಿಕ್ಕೆ ಬರ್ತೀಯಲ್ಲೋ? तो फिर क्यों पूरा समय उनके साथ बिताते हो और सिर्फ दर्द को उनको बताते ನಾನು हो. ಹೇಳ್ತಾ ಇದ್ದೀನಿ ನಿನಗೆ, मैं आपसे कह रहा हूँ, ಸ್ನೇಹಿತರ ಅವಶ್ಯ ಇಲ್ಲ. दोस्तों की जरूरत नहीं है. ಒಬ್ಬನೇ ಹುಟ್ಟಿದೀಯ ನೀನು, आप अकेले जन्मे हो. ಪ್ರಾಮಾಣಿಕವಾಗಿ ಹೇಳಿ ನೀನು. ईमानदारी से आप कहिए, ಎಲ್ಲ ಇದ್ರು, सब रहने के ಎಲ್ಲರೂ बावजूद, ಇದ್ರು, सब लोग रहने के ನೀನು बावजूद ಒಬ್ಬನೇ ಇದೆಯಾ ಇಲ್ಲ? आप अकेले हो या नहीं. ನೀನು ಒಬ್ಬನೇ ಕುತ್ಕೊಂಡಾಗ, जब आप अकेले बैठे हो, ನೀನು ಒಬ್ಬನೇ ಬೈಕ್ ಮೇಲೆ ಹೋಗುವಾಗ, आप अकेले जब गाड़ी पर जा रहे ನೀನು हो, ಒಬ್ಬನೇ ಅಡಿಗೆ ಮಾಡುವಾಗ, आप अकेले जब खाना बना रहे हो, ಪ್ರಾಮಾಣಿಕವಾಗಿ ಹೇಳಿ ನೀನು. ईमानदारी से आप ಎಲ್ಲ बताइए, ಸಂಬಂಧಗಳು ಶೂನ್ಯವೇ. ನೀನು ಒಬ್ಬನೇ ಆಗಿದೆಯಾ ಇಲ್ಲ? ಒಬ್ಬನೇ ಆಗಿದೆಯಾ ಇಲ್ಲ? ನೀನು सारे रिश्ते शून्य, आप अकेले हो या नहीं. ಪ್ರಾಮಾಣಿಕವಾಗಿ ಹೇಳಿ. ईमानदारी से आप कहिए, ಮಗಳಿದ್ದಾರೆ, बेटी है, ಮಗನಿದ್ದಾನೆ, बेटा है, ಆದ್ರೆ at the end of the day लेकिन दिन के अंत में ಯಾಕೆ? क्यों. ಅದು ರೋಗ ಅಲ್ಲ, ಅದು
ಅದು ರೋಗ ಅಲ್ಲ, वो एक रोग नहीं है, ತಪ್ಪಲ್ಲ, वो एक गलती नहीं है, ನಿನ್ನ ಸೃಷ್ಟಿನೇ ಹಾಗಾಗಿರೋದು. आपका रचना ही वैसे हुआ ಯಾಕೆ है. ಗೊತ್ತಾ? क्यों आप जानते हो? ನೀನು ಆತನ ಸತ್ತು आप उनकी संपत्ति ಮಗ हैं. ಮಗ ಮಗಳು ಮಗಳು ಅಂತ ಸಾಯ್ತೀವಿ. बेटा बेटा बेटी बेटी के क्या ಅದು मरते ಒಬ್ರೇ हैं, ಇದ್ದಾಗ लेकिन जब अकेले हैं, ನಿನ್ ಗೊತ್ತು, ನೀನ್ ಒಬ್ನೇ आप जानते हो आप अकेले हैं, ಬಸ್ಸಲ್ಲಿ ಕೂತಿರ್ತೀಯ, बस में बैठे हो, ಒಬ್ನೇ ಎಲ್ಲೋ ಊರಿಗೆ ಹೋಗ್ತಾ ಇದೀಯ, ಒಬ್ನೇ. अकेले कहीं पर गांव आप जा रहे हो, अकेले ನಿನಗೆ हैं. ಗೊತ್ತು. आप जानते हैं. ಹೌದು, ನಾನು ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದೀನಿ. क्या मैं झूठ बोल रहा हूँ? ಒಬ್ನೇ ಗೆಳೆಯ ಇರೋದು, एक ही दोस्त है, ಒಬ್ನೇ ಇರೋದು ಗೆಳೆಯ ನಿನಗೆ. एक ही दोस्त है. ಒಬ್ಬಂಟಿನಾಗ ಹುಟ್ಟಿದೀಯಾ, आप अकेले ही पैदा हुए हो ಒಬ್ಬಂಟಿನಾಗ ಜೀವಿಸ್ತೀಯ. और अकेले ही ಅದು जिएंगे. ಕ್ರೈಸ್ತರಿಗೆ ಬಲಹೀನವಾದ ವಿಷಯ ಅಲ್ಲ, वो मसीह लोगों के लिए बलहीन विषय ಅದು नहीं है, ಸಿಂಹದ ವಿಷಯ. वो एक सिंह का विषय है. You are the tribe of the lion of Judah. आप यूदा सिंह के कुल हो. You came alone, आप अकेले आए हो, you will live alone, आप अकेले जिएंगे and you'll die. और आप मर जाएंगे. ಕೇಳ್ತಾ ಇದ್ದೀರಾ? आप सुन रहे हैं? ಆದ್ರೆ ಅದು ದುಃಖದ ವಿಷಯ ಅಲ್ಲ, वो एक दुख का विषय ಅದು नहीं है, ಸಾಧನೆಯ ವಿಷಯ. वो एक हासिल करने वाला विषय है. ವ್ಯತ್ಯಾಸ ಅರ್ಥ ಆಗ್ತದೆ? व्यत्यास आप समझ पा रहे हैं? ಹಾಗಾದ್ರೆ ऐसा है तो ಯಾಕೆ ಉಳಿದ ಎಲ್ಲ ವಿಷಯಗಳಿಗೆ ಅಷ್ಟೊಂದು ಸಮಯ? क्यों बचे हुए सारे चीजों के लिए उतना समय? ದೋಸ್ತ್ ದೋಸ್ತ್ ಅಂತ ಸಾಹಿತ್ಯ ಅಲ್ಲ, दोस्त दोस्त लेके आप मरते हैं, भागते हैं. ಕೆಲವೊಂದು ವಿಷಯಗಳನ್ನ ಅವ್ರ ಜೊತೆಗೂ ಹಂಚ್ಕೊಳ್ಳಾರ್ದಂತ ವಿಷಯ ನಿನ್ ಮನಸ್ಸಿನಲ್ಲಿದೆ. आपके मन में ऐसे विषय है जो आप उन्हें भी नहीं बता सकते. ಯಾಕೆ ಹೋಗ್ತೀಯ? क्यों जाएंगे? ಕೋಣೆಯಲ್ಲಿ ಹೋಗ, कमरे में जाइए, ಪ್ರಾರ್ಥನೆ ಕುತ್ಕೋ, प्रार्थना में बैठिए. ಒಬ್ನೇ ಇರೋದು ಗೆಳೆಯ. एक ही दोस्त है, ಅದು ಎಂತ ಪಕ್ಕ ದೋಸ್ತಿ ಅಂದ್ರೆ, वो भी इतना पक्का दोस्ती. ಅದ್ರ ಬಗ್ಗೆ ತಂದೆ ಸಾಕ್ಷಿ ಕೊಟ್ರು. उसके बारे में पिता ने गवाही दिया. ಸಹೋದರಗಿಂತಲೂ ನಿಕಟಾದ ಒಬ್ಬ ಗೆಳೆಯನಿದ್ದಾನೆ. ದೇರ್ ಇಸ್ ಅ ಫ್ರೆಂಡ್ ದಟ್ ಸ್ಟಿಕ್ಸ್ ಕ್ಲೋಸರ್ ದೆನ್ ಅ ಬ್ರದರ್. एक भाई से भी बढ़कर चिपके रहने वाला एक दोस्त है. ಕೇಳ್ತಾ ಇದ್ದೀರಾ? क्या आप सुन रहे हैं? ದೇವ್ರ ವಾಕ್ಯ ಎಷ್ಟು ಹೇರ್ಲೈನ್ ಅಲ್ಲ, ಕೂದಲೆಳಿ ಅಲ್ಲ, ಅದು ಆ ಕೂದಲೆಳೆಯನ್ನ ಯಾರಿಗಾದ್ರೂ ಒಂದು ಕೂದಲಿನ ಎಳೆಯನ್ನ ಯಾರಿಗಾದ್ರೂ ಕಟ್ ಮಾಡಿ ಅದನ್ನ ಮತ್ತೆ ಎಳೆ ಮಾಡ್ಲಿಕ್ಕೆ ಬರೋದಾಗಿದ್ರೆ, अगर एक बाल को उसे भी कट कर कर उसमें भी भाग बनाना आता तो ದೇವರ ವಾಕ್ಯ परमेश्वर का वचन ಅದಕ್ಕಿಂತಲೂ ಅಕ್ಯುರೇಟ್ ಆಗಿರೋದು. उससे भी निर्दिष्ट है. ಕೇಳ್ತಾ ಇದ್ದೀರಾ? क्या आप सुन रहे हैं? ಎಲ್ಲರಿಗೂ ಗೊತ್ತಿದೆ, सब जानते हैं, ಮಹಾಯುದ್ಧ ಪ್ರಾರಂಭವಾಗಿದೆ. महायुद्ध प्रारंभ हो चुका है. ಎಲ್ಲರಿಗೂ ಗೊತ್ತಿದೆ, ಇಸ್ರಾಯೇಲ್ ನಲ್ಲಿ ಯುದ್ಧ ಪ್ರಾರಂಭ ಆಗಿದೆ. सब जानते हैं कि इजरायलियों में युद्ध प्रारंभ Correct हुआ है? है. सही है? ಕರೆಕ್ಟ್? सही है. ದೇವರ ವಾಕ್ಯದ ಎಳೆ ನೋಡ್ರಿ. परमेश्वर के वचन को देखिए कितना गहरा है. ಆಮೇನ್. आमीन. ಈ ಎಡಗಡೆ ಗಾಜಾ ಅಂತ ಬರೋ ಕೆಂಪು ಕಾಣ್ತದಲ್ಲ, आपको लाल दिखाई दे रहा है? ಅದು ಇದು ಇಡೀದು ವೈಟ್ ಇರೋದೆಲ್ಲ ಇಸ್ರಾಯೇಲ್ ದೇಶ. पूरा सफेद जो है वो इजराइल देश ವೈಟ್ है, ಇರೋದು ಗಾಜಾ, वो लाल जो है वो गाजा है, ಗಾಜಾ ಪಟ್ಟಣ. गाजा शहर. ಮಿಲಿಯನ್ ಗಟ್ಟಲೆ ಮಂದಿ ಜನ ಒಂದೇ ಪಟ್ಟಣದಲ್ಲಿ ನೆಲೆಗೊಂಡಿರೋರು, ಫಿಲಿಸ್ಟಿಯರ್ ಪಾಳ್ಯ. सारे फिलिस्ती लोग वहाँ पर वास करते हैं. ಈ ಕಡೆ ಯೆರೂಸಲೇಮ್ ಅಂತ ಬರ್ದಿದ್ದಲ್ಲ, यहाँ पर यरूशलेम के लिखा ಅದು गया है, ಫಿಲಿಸ್ಟೈನ್ಸ್ದು. वो फिलिस्तियों का ಎರಡು है. ಫಿಲಿಸ್ಟೈನ್ಸ್ वो ಇರೋದು. सिर्फ 2 ही फिलिस्तियों का है, ಉಳಿದೆಲ್ಲ ಇಸ್ರಾಯೇಲ್ದವರು ಆಕ್ರಮಿಸಿಕೊಂಡಿದ್ದಾರೆ. बाकी जो है सब इजरायलियों ने आक्रमण कर ಈಗ लिया ಗಾಜಾ है. ನೋಡಿ, अब गाजा आप देखिए, ಗಾಜಾದ ಈ ಕಡೆ ಸಂಪೂರ್ಣವಾಗಿ ಇಸ್ರಾಯೇಲ್, गाजा के इस तरफ संपूर्ण तरीके से ಅದ್ರ इजराइल है, ಮೇಲ್ಗಡೆ और उसके ऊपर ಲೆಬನಾನ್, लेबनान, ಕೆಳಗಡೆ और नीचे ಈಜಿಪ್ಟ್. ಕೆಳಗಡೆ ಈಜಿಪ್ಟ್ ಬರ್ದಿರೋದು ಕೇಳಿಸ್ತದೆ, नीचे मिस्र देश है, ಮೇಲೆ ಲೆಬನಾನ್ ಬರ್ದಿರೋದು ಕೇಳ್ತದ. पीछे लेबनान दिख रहा है. ಇಸ್ರಾಯೇಲ್ಗೆ ಮೇಲೆ ಲೆಬನಾನ್, इसलिए इजराइल देश के ऊपर लेबनान ಕೆಳಗಡೆ है ಈಜಿಪ್ಟ್. और नीचे मिस्र है. ಗಾಜಾದವ್ರಿಗೆ इसलिए गाजा लोगों ಬೇರೆ को ದೇಶಕ್ಕೆ ಹೋಗ್ಬೇಕಂದ್ರೆ ಇರೋದು ಒಂದೇ ಒಂದು ಈಜಿಪ್ಟ್ ಒಂದೇ. दूसरा देश जाना है तो सिर्फ मिस्र देश है. ನೋಡ್ತಾ ಇದೀರ ನಿಮ್ ಸ್ಕ್ರೀನ್ ಅಲ್ಲಿ? आप स्क्रीन पर देख रहे हैं, ಕೆಳಗಡೆ ಗಾಜಾ, नीचे ಕೆಳಗಡೆ GAZ ಇದೆ, ಗಾಜಾ ಕೆಳಗಡೆ ಈಜಿಪ್ಟ್ ಒಂದೇ ಬಾಗಿಲು. वहाँ पर सिर्फ मिस्र ही एक दरवाजा है. ಆ ನೀಲಿ ಕಾಣೋದೆಲ್ಲ ಸಮುದ್ರ, वहाँ पर नीला जो दिख रहा है सब समंदर ಅಲ್ಲಿ है, ಹೋಗ್ಲಿಕ್ಕೆ ಆಗೋದಿಲ್ಲ. वहाँ पर जा नहीं ಈ ಕಡೆ सकते. ಇಸ್ರಾಯೇಲ್, यहाँ पर इजराइल है, ಬಾಕಿ 3 ಭಾಗ ಇಸ್ರಾಯೇಲ್. तीनों भी भाग इजराइल है. ಒಂದು ಸೈಡು ಸಮುದ್ರ, एक तरफ समंदर है ಇನ್ನೊಂದು ಕಡೆಯಲ್ಲಿ और एक तरफ ಈಜಿಪ್ಟ್. मिस्र देश है. ಆಮೇಲೆ आमीन. ಈಗ ಯುದ್ಧ ಪ್ರಾರಂಭ ಆಗಿದೆ. अब युद्ध प्रारंभ हो चुका ಎಷ್ಟು है. ಜನರು ನ್ಯೂಸ್ ನೋಡ್ತಾ ಇದ್ದೀರೋ ಗೊತ್ತಿಲ್ಲ. कितने लोग न्यूज देख रहे हैं हम नहीं जानते. ಪ್ರತಿದಿನ ನಾನು ಪ್ರಾರ್ಥನೆ ಮುಗಿಸಿ ಊಟಕ್ಕೆ ಬರುವಾಗ ಮೊದಲು ಆನ್ ಮಾಡೋದು ನ್ಯೂಸ್ ಅನ್ನೇ. हर दिन प्रार्थना खत्म करके खाने को जब आता हूँ पहले न्यूज में ऑन करता हूँ ಏನಾಗ್ತಾ ಇದೆ ಅಂತ. क्या हो रहा है ಸೊ
ಟೆರರಿಸ್ಟ್ ಅಟ್ಯಾಕ್ ಆಯ್ತು ಇಸ್ರೇಲ್ ಮೇಲೆ, इजराइल पर टेररिस्ट अटैक हुआ, ಬಹಳ ಹೀನಾಯವಾದ ರೀತಿಯಲ್ಲಿ ಆಯ್ತು. बहुत ही हीन तरीके से ಈಗ हुआ. ಟೆರರಿಸ್ಟ್ ಗ್ರೂಪ್ ಅನ್ನ अब आतंकवादी ग्रुप को ಸಂಪೂರ್ಣವಾಗಿ ಮುಗಿಸ್ತೀವಂತ संपूर्ण तरीके से खत्म कर देंगे. ಇಸ್ರಾಯೇಲರು इजरायली लोगों ಗಾಜಾ ने ಪಟ್ಟಣದಲ್ಲಿ ಅಡ್ಕೊಂಡಿರುವಂತ गाजा शहर में छुपे हुए लोगों ಅವ್ರ ಮೇಲೆ को ದಾಳಿ ಮಾಡ್ತಾ ಇದ್ದಾರೆ. उन पर वो आक्रमण कर रहे हैं. ಮೊದಲು ಆಕಾಶದಿಂದ ದಾಳಿ ಮಾಡಿದ್ರು, पहले आकाश से उन्होंने आक्रमण ನಿನ್ನೆ किया. ರಾತ್ರಿ कल रात को ಎನಿವೆ ಆಕಾಶದಿಂದ ದಾಳಿ ಮಾಡಿದ್ರು. आकाश से उन्होंने दाली ಎಲ್ಲೆಲ್ಲಿ किया. ಆತಂಕವಾದಿಗಳಿದ್ದ ಅಂತ ಗುರುತಿಸಲಾಗಿತ್ತು जहाँ जहाँ आतंकवादी है के पहचाना ಅವುಗಳ ಮೇಲೆ गया, ಬಾಂಬ್ ಹಾಕಿದ್ರು. उनके ऊपर बॉम्ब फेंका गया. ಆ ಒಂದು ಗೊಂದಲದಲ್ಲಿ और उस सारे हलचल में ಪಾಪ ಗಾಜಾ ಪಟ್ಟಣದ ಅನೇಕ ಜನರು ಸತ್ತೋದ್ರು. गाजा शहर के ಚಿಕ್ಕ कई ಮಕ್ಕಳು लोग ಸತ್ತೋದ್ರು. मर गए, छोटे बच्चे मर गए. ಇನ್ನು ಯುದ್ಧ ಪ್ರಾರಂಭ ಆಯ್ತು. अब युद्ध प्रारंभ हो चुका ನಡೀತಾ है, ಇದೆ. अभी चल रहा है. ಈಗ ಗಾಜಾದವ್ರಿಗೆ अब गाजा के लोगों ಒಂದು को ಕಡೆ ಸಮುದ್ರದ ತಟ, एक तरफ समंदर का तट है, ಕರಾವಳಿ ಪ್ರದೇಶ ಅಂತೀವಿ, करावली प्रदेश हम ಆಮೇಲೆ कहते हैं. ಒಂದು ಕಡೆ ಐಗುಪ್ತ, एक तरफ मिस्र देश है ಇನ್ನೊಂದು ಕಡೆ ಬರೀ ಇಸ್ರಾಯೇಲ್ ಮಾತ್ರ. और एक तरफ सिर्फ इजराइल है. ಇಸ್ರಾಯೇಲ್ರು इजरायली लोग ಈ ಗಾಜಾ ಪಟ್ಟಣ इस गाजा शहर ನೆನಪಿರ್ಲಿ, में, आप याद रखिए, ಇದೆಲ್ಲ ಕಾನಾನ್ ದೇಶ ಅಂತ ಕರೆಯಲ್ಪಟ್ಟಿತ್ತು ಬೈಬಲ್ ಸಮಯದಲ್ಲಿ, ಈಗಲೂ ಸಹ ये सब कानान देश के बुलाया गया ಬೈಬಲ್ है. ದಲ್ಲಿನೂ ಅದಕ್ಕೆ ಗಾಜಾ ಅಂತಾನೆ ಶಬ್ದ. बाइबल में भी उसका नाम गाजा ही है. 2000 ವರ್ಷದ ಹಿಂದೆ, 2000 साल पहले, 2500 ವರ್ಷದ ಹಿಂದೆ 2000 साल से ಆ ಪಟ್ಟಣದ बढ़कर ಹೆಸರು ಗಾಜಾ. उस शहर का नाम गाजा, ಇವತ್ತು ಗಾಜಾನೆ. और आज भी गाजा ही है. ಅವಾಗ ಫಿಲಿಸ್ಟಿಯರು, तब फिलिस्ती ಈಗ लोग, ಪ್ಯಾಲೆಸ್ಟೈನ್. अब फिलिस्ती. ಈಗ ಎಷ್ಟು ವಾಕ್ಯ ನೋಡ್ರಿ, ಎಷ್ಟು ನಾನು ಇದ್ರಲ್ಲಿ ನಾನು ಪಾಲಿಟಿಕ್ಸ್ ಮಾತಾಡ್ತಾ ಇಲ್ಲ. मैं राजनीतिक बातें नहीं कर रहा. ನನಗೆ ನೀವು ಯಾರ ಕಡೆ ಅಂತ ಕೇಳಬೇಡಿ, आप, ನಾನು ಕ್ರಿಸ್ತನ ಕಡೆ ಮಾತ್ರ. मैं सिर्फ मसीह के और हूँ, ಆಮೇಲೆ ನಾನು ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ. मैं उसके लिए बात नहीं कर ಆದ್ರೆ रहा. ದೇವರ ವಾಕ್ಯದ ನಿಖರತೆ लेकिन परमेश्वर के वचन का ಕೇಳ್ತಾ निर्दिष्टता, ಇದ್ದೀರಾ? क्या आप सुन रहे ಇನ್ನೊಂದು हैं? ವಿಚಿತ್ರ ಏನಂದ್ರೆ, और एक अजीब बात क्या है, ಎನಿವೆ ಅದಕ್ಕೆ ಬರೋಕ್ಕಿಂತ ಮುಂಚೆ उससे आने से पहले ಇಸ್ರಾಯೇಲ್ರು इजरायली लोग ಡ್ರೋನ್ಗಳ ಮೂಲಕ, ಡ್ರೋನ್ಸ್ ಮೂಲಕ, ड्रोन के निमित्त, ड्रोन के हाथों में से या ड्रोन से ड्रोन से ಈ ಲೀಫ್ಲೆಟ್ಸ್ ಏನಂತೀವಿ, ಪ್ಯಾಂಪ್ಲೆಟ್ಸ್ पैम्पलेट्स ಇಡೀ ಗಾಜಾ ಮೇಲೆ ಹಾರಿಸಿದ್ರು. ಯಾರು ನೋಡಿದ್ರ ಆ ವಿಡಿಯೋ? पूरे गाजा पर उन्होंने बरसा ಯಾರಾದ್ರೂ दिया. ನೋಡಿದ್ರ ಆ ವಿಡಿಯೋ? क्या किसी ने वो वीडियो देखा? ನೋಡ್ಬೇಕ್ರಿ, ಸುಮ್ನೆ ಡ್ಯಾನ್ಸ್ ನೋಡ್ಕೊಂಡು ಕುಂತು ನರಕಕ್ಕೆ ಹೋಗಬಾರ್ದು. ऐसे ही नाचते नरक में नहीं जाना, ऐसे देखना. ಇಡೀ ಗಾಜಾ ತುಂಬಾ पूरे गाजा भर ಭಿತ್ತಿ ಪತ್ರ, वहाँ पर पैम्पलेट्स ಮ್ಯಾಲಿಂದ ಸುರಿದ್ರು. ऊपर से उन्होंने ಅದ್ರಲ್ಲಿ ಏನ್ बरसाया. ಬರ್ದಿತ್ತು? उसमें क्या लिखा गया था? ಎಲ್ಲರೂ ಐಗುಪ್ತ ಕಡೆಗೆ, ಈಜಿಪ್ಟ್ ಕಡೆ. सब मिस्र देश की ओर. ಅವಾಗಲೂ ಮುಂಚೆನೂ ಐಗುಪ್ತದ ಆ ಗಡಿ ಹೆಸರು ಜಾಫಾ, ಇವತ್ತು ಆ ಗಡಿ ಹೆಸರು ಜಾಫಾನೆ. पहले भी उसका नाम जाफा था, आज भी उसका नाम जाफा ही ಸೌತ್ಗೆ है. ಅಂದ್ರೆ ಈಜಿಪ್ಟ್ ಕಡೆಗೆ ನೀವೆಲ್ಲ ವಲಸೆ ಹೋಗ್ಬೇಕು, मिस्र देश की और आप सबको जाना ಯಾಕಂದ್ರೆ है, ಇಡೀ ಗಾಜಾ ಪಟ್ಟಣದ ಮೇಲೆ क्योंकि पूरे गाजा शहर के ऊपर ನಾವು ಎಲ್ಲೆಲ್ಲಿ ಆತಂಕವಾದಿಗಳಿದ್ದಾರೋ ನಾವು ಬಾಂಬ್ ಹಾಕ್ತೀವಿ. जहाँ जहाँ आतंकवादी है उन पर हम ನಾವು बम ಯಾರನ್ನೂ फेंकेंगे. ಉಳಿಸೋದಿಲ್ಲ. हम किसी को नहीं गाजा ಉಳಿಸೋದಿಲ್ಲ बचाएंगे. ಅಂತ. गाजा हम नहीं बचाएंगे. ಪ್ಯಾಂಪ್ಲೆಟ್ ನೋಡಿದ್ರು, उन पैम्पलेट को उन्होंने देखा. जन, लोग, ವಯಸ್ಸಾದವರು, उम्र जीता ನಡಿಲಿಕ್ಕೆ हुआ ಬರ್ದಾರ್ದವರು, है, जो नहीं चल सकते, ಎಲ್ಲರೂ सब ವಲಸೆ ಹೋಗ್ತಾ ಇದ್ದಾರೆ. वो जा रहे हैं. ನೋಡಿದ್ರ ಆ ಸೀನ್ ನೋಡಿದ್ರ, उस सीन को आपने देखा है? ಕರಳು ಕಿವುಚುವಂತ ಸೀನ್ ಅದು. वहाँ पर बहुत ही दर्दनाक सीन वहाँ ಬಹುಶಃ है. ಇಸ್ರಾಯೇಲ್ ನಂತರ ಇಂಥ ಎಕ್ಸೋಡಸ್ ಅನ್ನ ಬಹುಶಃ ನೋಡಿದಿವೋ ಇಲ್ಲೋ ನಾವು. इजराइल के बाद ऐसा चीज आपने देखा है? नहीं, हम नहीं ಎಲ್ಲ ಹೋಗ್ತಾ जानते. ಇದ್ದಾರೆ. सब जा रहे हैं. ಆಮೇನ್ आमेन, ಆಮೇನ್. आमेन. ಈಗ ದೇವರ ವಾಕ್ಯ ನಿಜವಾಗಿ ಸತ್ಯವಾಕ್ಯವೋ? अब परमेश्वर का वचन के सही में सच है. ಇಸ್ರಾಯೇಲ್ ಏನಂತದೆ ಅಂದ್ರೆ, इजराइल क्या कहता है? ನಾವು ಗಾಜಾವನ್ನ ಸಂಪೂರ್ಣವಾಗಿ ಹಾಳು ಪ್ರದೇಶ ಮಾಡ್ತೀವಿ. हम गाजा को संपूर्ण तरीके से नाश ಅಲ್ಲಿ ಏನು कर ಉಳಿಸೋದಿಲ್ಲ. देंगे. वहाँ पर हम कुछ भी नहीं ನೆನಪಿರ್ಲಿ, ಒಂದ್ ಕಡೆ बचाएंगे. ಏನಿದೆ, ಸಮುದ್ರದ ಕರಾವಳಿ ಪ್ರದೇಶ अब ಇದೆ. याद रखिए, एक तरफ समंदर है, ಆಗ್ಲೇ तभी ही ಮೇಲಿನಿಂದ ऊपर से ಬಾಂಬ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. बॉम्ब डालना उन्होंने प्रारंभ किया है. ಕರಾವಳಿ ಪ್ರದೇಶ ಐತಲ್ಲ, ಕರಾವಳಿ ಅಂದ್ರೆ ಅರ್ಥ ಆಗುತ್ತಲ್ಲ, ಸಮುದ್ರದ ತಟ. समंदर का तट जो है, ಸಮುದ್ರದ ತಟದಲ್ಲಿ ಏನಿದೆ ಅಲ್ಲ, समंदर के तट में जो है, ಅಲ್ಲಿರುವಂತ ಹಡಗಿನ ಬಂದರವನ್ನ ಆಲ್ರೆಡಿ ಅವರು ಬಾಂಬ್ ಹಾಕಿ ನಾಶ ಮಾಡಿದ್ರು. वहाँ पर नाव रखने की जगह को बॉम्ब डालकर उन्होंने नाश कर दिया ಯಾವ है. ಹಡಗು ಬರ್ಲಿಕ್ಕೆ ಆಗೋದಿಲ್ಲ, ಹೋಗ್ಲಿಕ್ಕೆ वहाँ पर कोई भी ಆಗೋದಿಲ್ಲ. नाव नहीं आ सकता, जा सकता, कोई जगह नहीं बचाया है. ಅದನ್ನ ಸೀಸ್ ಮಾಡ್ಬಿಟ್ರು. उन्होंने उसे सीज कर दिया है. ಕೇಳಿದ್ರ? क्या आप सुन रहे ಸ್ಥಳ हैं? ಉಳಿದಿಲ್ಲ ಈಗ. वहाँ पर जगह बचा नहीं ಸೊ है. ಎಲ್ಲರಿಗೂ ಅನೇಕರಿಗೆ ಒಂದು ಜೆಫನ್ಯ ಪುಸ್ತಕದಿಂದ ಈ ವಚನದ ಬಗ್ಗೆ ನೆರವೇರಿಕೆ ವಚನ ಬಂದಿರಬಹುದು. सबको जेफनिया पुस्तक से यह वचन का परिपूर्णता आया होगा. ಕರೆಕ್ಟಾ? सही है. ಯಾರಾದ್ರೂ ಹೇಳ್ತಾರೆ ಎಲ್ಲಿಂದ? कोई तो कहेंगे कहाँ से? 2000 ವರ್ಷದ ಹಿಂದೆ 2000 साल पहले ಬೈಬಲ್ ಅಲ್ಲಿ पवित्र शास्त्र में ಜೆಫನ್ಯ ಅನ್ನುವಂತ ಪ್ರವಾದಿ जेफनिया नामक ತನ್ನ भविष्यवक्ता ಪುಸ್ತಕದಲ್ಲಿ अपने पुस्तक में 2ನೇ ಅಧ್ಯಾಯ ತೆಗೀರಿ ನೋಡೋಣ. दूसरा अध्याय, ಜೆಫನ್ಯ जेफनिया का पुस्तक 2ನೇ ಅಧ್ಯಾಯ उसका दूसरा अध्याय, ಅದರ 4ನೇ ವಚನದಲ್ಲಿ
ಬರೀ ಎಲ್ಲರೂ ಏನ್ ಮಾಡಿದ್ರು ಅಂದ್ರೆ ಬರೀ ಮೊದಲಿನ ಲೈನ್ ಅನ್ನ ಮಾತ್ರ ಟೆಕ್ಸ್ಟ್ ಮಾಡಿದ್ರು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. सोशल मीडिया में सबने पहले लाइन को ही टेक्स्ट किया है, ಆದ್ರೆ ಮೊದಲನೇ ಲೈನ್ ಸರಿ ಇದ್ರೆ लेकिन पहला लाइन अगर ठीक है तो ಮುಂದಿನ ಲೈನ್ ನಲ್ಲಿ ಏನ್ ಆಗ್ಲಿಕ್ಕಿದೆ ಅನ್ನೋದನ್ನ ಬರ್ದಿರ್ತದೆ ಅನ್ನೋದು ನಮಗೆ ತಿಳಿದು ನಾವು ತಲೆನೇ ಹಾಕೋದಿಲ್ಲ ನಾವು. आगे की लाइन में क्या लिखा गया है उसके बारे में ज़ेफन्याह का पुस्तक उसका दूसरा अध्याय उसका 4वां वचन ನೋಡಿ ಎಷ್ಟು ಸ್ಪಷ್ಟವಾಗಿದೆ. देखिए कितना स्पष्ट तरीके से ಗಾಜಾ ನಿರ್ಜನವಾಗುವುದು. ನನ್ನನ್ನು ನೋಡ್ತೀರಾ? गाजा निर्जन होगा. ನನ್ನ ನೋಡ್ತೀರಾ? ನಾನು ಇಲ್ಲಿದ್ದೀನಿ. मैं यहाँ पर हूँ, मुझे देखिए. मुझे क्या आप देखिए? गाजा ನಿರ್ಜನವಾಗುವುದು. निर्जन होगा. ಮೊದಲದಾಗಿ ಏನ್ ಮಾಡಿದ್ರು ಇವ್ರು ಏನ್ ಮಾಡಿದ್ರು? ಮೊದಲದಾಗಿ पहला चीज इन्होंने क्या ಎಲ್ಲರೂ किया? ವಲಸೆ ಹೋಗ್ಬೇಕು. सब वहाँ पर मिस्र देश में जाना है. ಯಾರಲ್ಲಿ ಉಳಿಯೋ ಹಾಗಿಲ್ಲ. यहाँ पर कोई भी नहीं रहना ನಾವು है. ಅದನ್ನ ಎಲ್ಲ ನೆಲಸಮ ಮಾಡ್ತೀವಿ. हम वहाँ पर सब कुछ नाश कर देंगे. ಇದನ್ನ 2000 ವರ್ಷದ ಹಿಂದೆ 2000 साल पहले ನೋಡು. देखिए ಒಂದು ವೇಳೆ अगर 2000 ವರ್ಷದ ಹಿಂದೆ 2000 साल ಈ पहले ಘಟನೆಯನ್ನ इस घटना को ಇಷ್ಟು ಸ್ಪಷ್ಟವಾಗಿ ಬರೆದಿರೋದಾಗಿದ್ರೆ इतने स्पष्ट तरीके से लिखा गया है ನಿಮ್ ಬಗ್ಗೆ तो ಬರೆದಿರ್ಲಿಕ್ಕಿಲ್ವಾ? आपके बारे में क्या नहीं लिखा है? ನಿನ್ನ ಬಗ್ಗೆ ಬರೆದಿರ್ಲಿಕ್ಕಿಲ್ವಾ? क्या आपके बारे में नहीं लिखा है? ದೋಸ್ತರು ಬೇಡ, दोस्त नहीं चाहिए, ಗೆಳೆಯರು ಬೇಡ, दोस्त नहीं चाहिए. ಜೀವ ಕಡುವ ಗೆಳೆಯ ಒಬ್ಬನೇ ಇರುತ್ತೆ. जीवन देने वाला दोस्त एक ही है. ಸುಮ್ಮನೆ ವಿಶ್ವಾಸಿಗಳು ನಾವು ವಿಶ್ವಾಸಿಗಳು ನಮ್ಮ ಮನೆಗೆ ಬರ್ರಿ ನಿಮ್ಮ ಮನೆಗೆ ಬರ್ರಿ ಅಂತ ಹರಟೆ ಹೊಡೆಯೋದು ಬೇಕಾಗಿಲ್ಲ. हम विश्वासी हैं, तुम हमारे घर आओ, हम तुम्हारे घर आएंगे, क्योंकि बातचीत करना नहीं चाहिए. ಸಾಯ್ತೀರಾ? आप मत जाएंगे. ದೇವರ ಆತ್ಮನ ಜೊತೆಗೆ ಹರಟೆ ಸಾಕು. परमेश्वर की आत्मा के साथ ಅದಕ್ಕಿಂತ बात ದೊಡ್ಡದೇನು काफी ಬೇಕಾಗಿಲ್ಲ है. ನಮಗೆ. उससे भी बढ़कर कुछ हमें नहीं चाहिए. ಕೇಳ್ತಾ ಇದ್ದೀರಾ? क्या आप सुन रहे हैं? ಗಾಜಾ ನಿರ್ನಾಮವಾಗುವುದು, गाजा निर्जन बनेगा. ತೀರ್ಪು ಫಲಿಸುವುದರೊಳಗೆ ಯೆಹೋವನ ಉಗ್ರ ಕೋಪವು ನಿಮ್ಮ ಮೇಲೆ ಬರುವುದಕ್ಕಿಂತ ಮುಂಚೆ, ಯೆಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕೆ ಮೊದಲು ಸೇರಿ ಬನ್ನಿರಿ, ಕೂಡಿಕೊಳ್ಳಿರಿ. ಮುಂದೆ ಓಕೆ, ಮುಂದೆ ಗಾಜಾ ನಿರ್ಜನವಾಗುವುದು. ಅಷ್ಕಲೋನ್ ಗಾಜಾದ ಪಕ್ಕದಲ್ಲಿರುವಂತಹ ಪಟ್ಟಣ गाजा के बगल में रहने वाला शहर है. ಅಷ್ಡೋದನ್ನು ಮಧ್ಯಾಹ್ನದಲ್ಲಿ ಓಡಿಸಿ ಬಿಡುವರು. ಆ ಪತ್ರಿಕೆಯಲ್ಲಿ ಏನ್ ಬರ್ದಿತ್ತು ಕೇಳಿ? ಆ ಪತ್ರಿಕೆಯಲ್ಲಿ ಏನ್ ಬರ್ದಿತ್ತು ಗೊತ್ತಾ? उस पत्रिका में क्या लिखा था आप जानते हो? 24 ತಾಸದಲ್ಲಿ ನೀವು ಓಡೋಗ್ಬೇಕು. 24 घंटों में आपको जाना है. ಏನಂತ ಹೇಳ್ತದೆ? क्या लिखा गया है? ಮಧ್ಯಾಹ್ನದಲ್ಲಿ ಓಡಿಸಿ ಬಿಡುವರು. दोपहर के समय में ಎಕ್ರೋನ್ ನಿರ್ಮೂಲವಾಗುವುದು. एक्रोम वो निर्मूल बन जाएगा. ಕರಾವಳಿ ಅಂತ ಹೇಳ್ತಾ ಇದ್ದೆ, ಒತ್ತಿ ಕೇಳಿದ್ರ? क्या आपने सुना? ಅಯ್ಯೋ, ಕರಾವಳಿಯಲ್ಲಿ ವಾಸಿಸುವ ಕೆರೆತ ಜನಾಂಗವೇ, ನಿನ್ನ ಗತಿ ಏನು ಹೇಳಲಿ? ಕಾನಾನೆ, ಫಿಲಿಸ್ಟಿಯ ಎದೆ ನಡುತ್ತದಲ್ಲ. ಫಿಲಿಸ್ಟಿಯ ದೇಶವೇ, ಯೆಹೋವನ ನುಡಿಯು ನಿನಗೆ ವಿರುದ್ಧವಾಗಿದೆ. ನಿನ್ನಲ್ಲಿ ನಿವಾಸವೇ ಇಲ್ಲದಂತೆ ನಿನ್ನನ್ನು ನಾಶ ಮಾಡುವೆ.